ಇವತ್ತು ಶಾಸಕರ ಮೇಲೆ ಹಾಕೋದು, ಇನ್ನೊಬ್ಬರ ಮೇಲೆ ಹಾಕೋದು, ಇದೇ ತರ ಒಂದು ಆರೋಪಗಳು ನಡೆದಿದೆ. ಇವತ್ತು ಸಂಯುಕ್ತ ಪಾಟೀಲ್ ಬಗ್ಗೆ ನಾನೇನ್ ಕೆಟ್ಟದ್ದು ಹೇಳಕ್ ಹೋಗೋದಿಲ್ಲ. ಆದ್ರೆ ಆ ಅಮ್ಮ ಒಂದ್ ದಿವಸ ಆದ್ರೂ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಶಾಸಕರಿಗಾದ್ರೂ ಭೇಟಿ ಆಗಿರ್ಬೇಕಲ್ಲ. ಯಾರಿಗೂ ಕೂಡ ಭೇಟಿ ಆಗಿಲ್ಲ, ಯಾವ ಶಾಸಕರು ಕೂಡ ಅವ್ರ ಪರವಾಗಿ ಹೇಳಿಲ್ಲ. ಇವತ್ತು ಹೇಳಿದ್ದೆ 2 ಹೆಸರು, ಒಂದು ಅಜಯ್ ಕುಮಾರ್ ಸರ್ನಾಯಕ್, ಒಂದು ವೀಣಾ ಕಾಶ್ಯಪ್ನವ್ರು. ಇದು ಬಿಟ್ರೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಒಂದು ವಿಚಿತ್ರನೇ ನಡೀತಾ ಇದೆ. ಇದು ಅನ್ಯಾಯ. ಇದು ಪಕ್ಷದವರು, ನಮ್ಮ ಸ್ಥಳೀಯ ಜಿಲ್ಲಾ ನಾಯಕರು ಎಲ್ಲ ನಿರ್ಣಯ ಮಾಡ್ತಾರೆ, ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಹೋಗ್ತೀವಿ. ನಮ್ಮ ಸಮಾಜದ ಬಂಧುಗಳಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ನಾಯಕರನ್ನ ಮತ್ತು ಎಲ್ಲರನ್ನ ಕರೆದು ಒಂದು ಸಭೆ ಮಾಡ್ತೀವಿ. ಅಲ್ಲಿ ಸಭೆ ನಮ್ಮ ಜನರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ನಿರ್ಣಯನ ಮಾಡ್ತೀವಿ. ನೋಡಿ, ಬಂಡಾಯ ನಾನು ಪಕ್ಷದಲ್ಲಿ ಹೋದಂತವನು, ಒಬ್ಬ ಪಕ್ಷದ ಕಟ್ಟಾಳು. ನಾನೊಬ್ಬ ಶಾಸಕನಾಗಿ ಮಾತಾಡ್ತಾ ಇದ್ದೀನಿ. ನನಗೂ ಕೂಡ ಜವಾಬ್ದಾರಿ ಇದೆ. ಯಾರಾದ್ರೂ ಒಬ್ರು ಶಾಸಕರು ಭೇಟಿ ಆಗ್ಬೇಕಲ್ಲ ಜಿಲ್ಲೆಯಲ್ಲಿ ಬಂದು. ಯಾರು ಭೇಟಿಯಾಗಿದ್ದಾರೆ ಇವತ್ತವರೆಗೆ? ಒಂದು ಸಾರಿ ಆದ್ರೂ ಜಿಲ್ಲೆಯಲ್ಲಿ ಯಾರಾದ್ರೂ ಬಂದಿದಾರ? ಇವ್ರು ಬಿಟ್ರೆ ಯಾರು ಕೂಡ ಜಿಲ್ಲೆಯಲ್ಲಿ ಅಡ್ಡಾಡಿಲ್ಲ. ಎಲ್ಲ ನಾಯಕರಿಗೆ ಗೊತ್ತಿರುವಂತ ವಿಷಯ, ನಮ್ಮ ರಾಜ್ಯ ನಾಯಕರಿಗೆ. ಯಾಕೆ ಈ ರೀತಿ ತೀರ್ಮಾನಗಳು ಮಾಡ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಇದು ನಮಗೆ, ನಮ್ಮ ಕುಟುಂಬಕ್ಕೆ ಮಾಡ್ತಿರುವಂತ ಅನ್ಯಾಯ. ಈ ಅನ್ಯಾಯವನ್ನ ನಾವು ಜನರ ಮುಂದೆ ಇಡ್ತೀವಿ, ನಮ್ಮ ನಡೆಗೆ, ಜನರ ಕಡೆಗೆ, ಜನರ ಅದ್ರ ಯಾರ ಕೈವಾಡ ಇದೆ ಅದು ಕಾಲವೇ ನಿರ್ಣಯ ಮಾಡುತ್ತೆ ಯಾರು ಮಾಡಿದಾರೆ ಅನ್ನೋದ್ರ ಬಗ್ಗೆ. ಅಲ್ಲ, ನಾನು ಬರಲೇ ಇಲ್ಲ, ನನಗೆ ಕೇಳಿಲ್ಲ. ಅವ್ರು ಕ್ಯಾಂಡಿಡೇಟ್ ಮಾಡ್ತೀವಿ ಅಂತೂ ಕೇಳಿಲ್ಲ. ಅಮ್ಮ ಬಂದು ನಮ್ಮ ಹತ್ರ ಅವ್ರು ಕೇಳಿಲ್ಲ. ಯಾರು ಕೇಳಬೇಕಲ್ಲ? ಯಾರು ಕೇಳೋದನ್ನ ಇವತ್ತು ನಮ್ಮ ಜಿಲ್ಲೆಯ ಶಾಸಕರಿಗೆ ಯಾರಿಗೂ ಕೇಳಿಲ್ಲ. ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ಅವ್ರಿಗೂ ಕೇಳಿಲ್ಲ. ಯಾರಿಗೆ ಕೇಳದೇನೆ ಇವ್ರು ತೀರ್ಮಾನ ಮಾಡ್ತಾರೆ ಅಂದ್ರೆ ಮಾಡ್ಕೊಳ್ಳಿ. ಎಲೆಕ್ಷನ್ ಯಾರು ಮಾಡ್ತಾರೆ, ಏನ್ ಮಾಡ್ತಾರೆ ನೋಡೋಣ. ಜಿಲ್ಲೆ